ಈ ಚಳಿಗಾಲದಲ್ಲಿ ಬೆಳಗ್ಗೆ ಪಾತ್ರೆ ತೊಳೆಯೋದು ಅಂದರೆ ಒಂದು ಸಾಂಗ್ ನೆನಪಾಗುತ್ತೆ, ಚಳಿ ಚಳಿ ತಾಳೇನು ಈ ಚಳಿಯ ಆಹಾ. ಇವತ್ತಿನ ತಿಂಡಿನ ಗೀ ರೈಸು ಮತ್ತು ತೊಗರಿಕಾಳು ಸೀಸನ್ ಅಲ್ವಾ, ತೊಗರಿಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಕುರ್ಮಾ ಮಾಡಿದ್ದೆ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಅದಕ್ಕೇ ಚಕ್ಕೆ, ಏಲಕ್ಕಿಕಾಯಿ, ಮೆಣಸು, 1-2 ಲವಂಗನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಮಿಕ್ಸಿ ಜಾರಿಗೆ ಸಾಂಬಾರ್ ಸೊಪ್ಪು ಮತ್ತು ಪುದೀನ ಸೊಪ್ಪು 1 ಇಡಿ ಆಗೋವಷ್ಟು ಹಾಕೊಂಡು ಫ್ರೈ ಮಾಡಿರೋದೆಲ್ಲ ಹಾಕೊಂಡು ರುಬ್ಬಿ ಒಂದು ಕಡೆ ಎತ್ತಿಟ್ಕೋಬೇಕು. ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ ತೊಗರಿಕಾಳು ಇರುತ್ತಲ್ಲ ಅದನ್ನ ಹಾಕಿ ಒಂದು 5 ನಿಮಿಷ ಹಂಗೆ ಬಾಡಿಸ್ಬಿಟ್ಟು ರುಬ್ಕೊಂಡಿರೋಂಥ ಮಿಶ್ರಣನ ಅದಕ್ಕೆ ಹಾಕಬೇಕು. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದಿದ್ದಕ್ಕೆ ಆಲೂಗೆಡ್ಡೆ ಇಟ್ಕೊಂಡಿರ್ತೀವಲ್ಲ ಸಿಪ್ಪೆ ತೆಗೆದು ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಎಷ್ಟು ಖಾರಕ್ಕೆ ಬೇಕಷ್ಟು ಅಚ್ಕಾರದ ಪುಡಿ, ಸಾಂಬಾರ್ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಗಟ್ಟಿಯಾಗಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು. ಒಂದು ಸ್ವಲ್ಪ ತೆಳುವಾಗಿರಲಿ ಅಂದರೆ ಎಷ್ಟು ಬೇಕಷ್ಟು ನೀರು ಅಡ್ಜಸ್ಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಡಲೆ, ಒಂದು 4 ಕಡಲೆ ಬೀಜನ ಹುರ್ಕೊಂಡು ಹಾಕೊಂಡು ಕಾಯಿ ಇವು 3 ರುಬ್ಬಿಟ್ಟು ಇದಕ್ಕೆ ಸೇರಿಸ್ಬೇಕು. ಇದು ಒಂದು ಕುದಿ ಬಂದ ನಂತರ ಕ್ಯಾಪ್ ಹಾಕ್ಬಿಟ್ಟು 2 ವಿಷಲ್ ಹೊಡೆಸ್ಕೊಂಡ್ರೆ ಕುರ್ಮಾ ರೆಡಿ. ಗೀ ರೈಸ್ಗೂ ಕುರ್ಮಾಗೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು, ಒಂದ್ಸಲ ಟ್ರೈ ಮಾಡಿ. ನನ್ನ ಮಗವಂತೂ ತುಂಬಾನೇ ಇಷ್ಟಪಡ್ತಿದ್ದ ಕುರ್ಮಾ ಟೇಸ್ಟ್ ನ. ಆದ್ರೂ ಅಮ್ಮ ಇದನ್ನ ಪರೋಟಕ್ಕೆ ಮಾಡ್ಕೊಡ್ಬೇಕಾಗಿತ್ತು, ಇನ್ನೂ ಸಖತ್ತಾಗಿರೋದು ಅಂತ ಹೇಳ್ತಿದ್ದ. ನನಗೆ ತಿನ್ನಕ್ಕೆ ಹಾಕ್ಕೊಟ್ಟು ನಂತರ ಬಾಕ್ಸಿಗೆಲ್ಲ ರೆಡಿ ಮಾಡಿ ಅವನನ್ನ ಸ್ಕೂಲಿಗೆ ಕಳಿಸಿ ನಾನು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ದೆ. ಅವನು ಸ್ಕೂಲೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಮಾಡಿ ದೀಪ ಹಚ್ಚಪ್ಪ ಅಂತ ಹೇಳ್ದೆ. ಅವನು ದೀಪ ಎಲ್ಲ ಹಚ್ಚದ. ಅಮ್ಮ ನೀವು ಕೋಸಂಬರಿ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಬಂದು ಆ ಚಾಕಲ್ಲಿ ಸೌತೆಕಾಯಿ ಹೆಚ್ಚಕ್ಕೆ ಹೋಗಿ ಕೈನೂ ಕುಯ್ಕೊಂಡ. ಕೈ ಹಿಂಗಾಗೈತೆ ಬಿಡಪ್ಪ, ಬೇಡ ನಾನೇ ಮಾಡ್ಕೊತೀನಿ ಅಂದೆ. ಇಲ್ಲ ಅಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನೆಲ್ಲ ಹೆಚ್ಚಿಟ್ಟಿದ್ದೆ, ಅವನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ದ. ಕೋಸಂಬರಿಗೆ ಫ್ರೆಶ್ ಕಾಯಿ ತುರಿ ಹಾಕಿರೋದ್ರಿಂದ ಕೋಸಂಬರಿ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಸಖತ್ತಾಗಿ ಇಲ್ದೇನೆ ಇರುತ್ತಾ? ಯಾರು ಮಾಡಿರೋದು ಹೇಳಿ? ಲಕ್ಷ್ಮೀಪತಿ ಮಾಡಿರೋದು. ಅವನಿಗೆ ಇವಾಗ ಕೋಸಂಬರಿ ತಿನ್ನೋದು ಬೇಡ, ಅವ್ನು ಬೇಗ ಕ್ರಿಕೆಟ್ ಆಡೋಕೆ ಹೋಗ್ಬೇಕು ಅವ್ನ ಫ್ರೆಂಡ್ ಜೊತೆ. ಅವ್ನು ಹೋದ. ನಾನು ಸ್ವಲ್ಪ ಹಾಕೊಂಡು ತಿಂದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ತೊಗರಿಕಾಯಿ ಇಲ್ಲ ಅಕ್ಕ ನಾನು ಈ ಸಲ ಬೆಳೆದಿಲ್ಲ ಅಂತ ಹೇಳೋ ಹೊತ್ತಿಗೆ ನನ್ನ ಸಿಸ್ಟರು ತಗೊಂಡ್ಬಂದಿದ್ರು ತೊಗರಿಕಾಯಿನ. ಅವರು ಇದೊಂದು ನಾಯಿ ಮರಿ ಸಾಕಿದ್ರು, ಅದನ್ನು ಜೊತೆಗೆ ಕರ್ಕೊಂಡ್ಬಂದಿದ್ರು. ಅದ್ರ ಜೊತೆ ಸ್ವಲ್ಪ ಹೊತ್ತು ಇವನು ಆಟ ಆಡ್ದ. ಅವ್ರಗಳಿಗೂ ಕೋಸಂಬರಿ ಎಲ್ಲ ಕೊಟ್ಟು ಟೀ ಎಲ್ಲ ಇಟ್ಕೊಟ್ಟೆ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಇವನು ನಾಯಿ ಮರಿ ಜೊತೆ ಆಟ ಆಡ್ತಿದ್ರು. ನೆನ್ನೆ ಸಾಂಬಾರ್ನೇ ಬಿಟ್ರೆ ಏನು ಮಾಡ್ತೀರಾ? 3 ದಿವಸ ಸಾರು ಮಾಡ್ಕೊಂಡು ತಿಂಚು ಕೂತ್ಕೊಂಡು ಏನು ಇದು ಮಾಡ್ತಾ ಇರ್ತಾರೆ. ಏನು ಮನುಷ್ಯನೇ ಅಲ್ಲ. ಅವರಪ್ಪ ಹಂಗೆ ಅಂದಿದ್ದೆ ತಡ 8:45 ಆಗಿದ್ರು. ಅಕ್ಕ ತಮ್ಮ ಇಬ್ಬರೇ ಹೋಗಿ ಚಿಕನ್ ತಗೊಂಡು ಬಂದ್ರು ಇಲ್ಲೇ ಪಕ್ಕದ ಅಂಗಡಿಲಿ. ಅಮ್ಮ ನಾನೇ ಮಾಡ್ತೀನಿ ಚಿಕನ್ ಸುಕ್ಕನ ಅಂತ ಅವಳೇ ಎಲ್ಲ ರೆಡಿ ಮಾಡ್ಕೊತಿದ್ಲು ಧ್ರುವಿನೇ. ಇವನಿಗೆ ಲಿವರ್ ಮೇಲೆ ಕಣ್ಣು, ಎಷ್ಟು ಬೇಗ ಅದಕ್ಕೆ ಖಾರ ಪುಡಿ ಉಪ್ಪಿನ ಪುಡಿ ಹಾಕಿ ಸುಟ್ಕೊಂಡು ತಿಂತೀನಿ ಅಂತ. ಮನೆಗಳಲ್ಲೂ ಇಂಥವ್ರು ಯಾರಾದರೂ ನಾನ್ ವೆಜ್ ಪ್ರಿಯರ್ ಇದ್ದಾರ ಕಮೆಂಟ್ ಮಾಡಿ. ನನ್ನ ಮಗಂಗೆ ದಿನಾ ನಾನ್ ವೆಜ್ ಕೊಟ್ಟರು ತಿಂತಾನೆ, ಬೇಡ ಅಂತವಂತೂ ಹೇಳಲ್ಲ ಅವನು. ಆದರೂ ಇದು ಚೆನ್ನಾಗಿತ್ತು ಅವ್ನು ಬೇಯಿಸಿದ್ದು. ನನಗೂ ಸ್ವಲ್ಪ ಕೊಟ್ಟು ಅವನು ತಿಂದ. ಇವನಿಗೆ ಓದೋದ್ಕಿಂತ ಹೆಚ್ಚಾಗಿ ಅಡುಗೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟು. ನೆನ್ನೆ ಮಾಡಿದ ಸೊಪ್ಪಿನ ಸಾರು ಇತ್ತು, ಅದಕ್ಕೆ ಅನ್ನ ಮುದ್ದೆ ಎಲ್ಲ ಮಾಡಿದ್ದೆ ಫಸ್ಟೇ. ಅದಾದಮೇಲೆ ಇವ್ರು ನನಗೆ ಆ ಸಾಂಬಾರು ಬೇಡ ಅಂತ ಹೇಳಿದರು. ಇವ್ರಿಗೂ ನನ್ನ ಮಕ್ಕಳಿಗೂ ಚಿಕನ್ ತಿನ್ನಬೇಕು ಅಂತಿದ್ರಲ್ಲ ಅಂತ ಇಬ್ಬರು ಹೋಗಿ ತೊಗೊಂಡು ಬಂದರು. ಅವ್ರ ಅಪ್ಪಂಗೆ ತಿನ್ಸಕ್ಕೋದ. ಅವರಪ್ಪ ನಿನಗೆ ಸಾಲಲ್ಲ ನನಗೆ ಯಾಕಪ್ಪ, ಹೋಗೋ ನೀನೇ ತಿನ್ನು ಅಂತ ಕಳಿಸಿದ್ರು. ಅವ್ರು ತಿನ್ನಲಿಲ್ಲ. ನನಗೂ ನನ್ನ ಮಗನ ಥರನೇ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ನಾನು ನನ್ನ ಮಗ ಇಬ್ಬರೇ ಈ ಚಿಕನ್ ಲಿವರ್, ಗುಣಿಗೆಕಾಯಿ ಈ ಥರದ್ದೆಲ್ಲ ತಿನ್ನೋರು. ಅಪ್ಪ ಮಗಳಿಗಿಬ್ಬರಿಗೂ ಚೆನ್ನಾಗಿರೋ ಅಂಥ ಪೀಸ್ ಬೇಕು. Chicken. I don't like chicken. I avoid chicken, but chicken not avoids me. ಧ್ರುವಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅವ್ರು ಹೇಳಿದಂಥ ಮಸಾಲ ಎಲ್ಲ ಹಾಕಿ ಕಲಸಿ ಫ್ರಿಡ್ಜಲ್ಲಿ ಒಂದು 10 ನಿಮಿಷ ಎತ್ತಿಟ್ಟಿದ್ಲು. ಅದಾದಮೇಲೆ ಅದನ್ನು ಬಾಂಡಿಗೆ ಹಾಕಿ ಫ್ರೈ ಮಾಡ್ತಿದ್ದಾಳೆ. ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಈ ತಿಳಿ ಸಾಂಬಾರು ಇದ್ರ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ಚಿಕನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನನ್ನ ಮಗಳಿಗೆ ನಾನ್ ವೆಜ್ ಅಡುಗೆ ಅವಳೇ ಪ್ರಿಪೇರ್ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾವುದೇ ಥರ ಹೊಸ ಡಿಶ್ಗಳನ್ನ ಟ್ರೈ ಮಾಡಿ ನಮಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಳೆ. ಯಾರಾದರೂ ರೆಸಿಪಿ ಬೇಕು ಅಂದರೆ ಅವಳನ್ನ ಕೇಳಬೇಕಂತೆ, ಹೇಳ್ಕೊಡ್ತಾಳಂತೆ ರಜದಲ್ಲಿ. ರೆಸಿಪಿ ಬೇಕಾ ಕೇಳಿ, ಮಾಡಿ ಹೇಳ್ಕೊಡ್ತೀನಿ. ರೆಸಿಪಿ ಬೇಕಿದ್ರೆ ಕೇಳಬೇಕಂತೆ, ಧ್ರುವಿಕನ್ನ ಹೇಳ್ಕೊಡ್ತಾಳಂತೆ. ರಜಾ ಬರುತ್ತಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.